ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಹಾಗೆ ಸರ್ ಒಂದು ಸೆಕೆಂಡ್ ಸರ್ ನೋಡಿ. ಕಾರ್ಯಕ್ರಮದ ನಂತರ ಎಲ್ಲ ಯೋಗ ಸಾಧಕರಿಗೆ ಬಾಳೆಹಣ್ಣು ಮತ್ತು ಶೇಂಗಾ ಒಂದು ಸ್ನ್ಯಾಕ್ಸ್ ಒಂದು ವ್ಯವಸ್ಥೆ ಇದೆ. ದಯಮಾಡಿ ಯಾರು ಎದ್ದೇಳಬಾರದು, ವಿದ್ಯಾರ್ಥಿಗಳು ನಿಮ್ಮ ಜಾಗದಲ್ಲೇ ಕೂತ್ಕೊಳ್ಬೇಕು. ಹಾಗೆ ಸನ್ಮಾನ್ಯ ಶ್ರೀ ಪರನ್ನ ಮುಳುಗಳಿ ಸಾಹೇಬರು, ಮಾಜಿ ಶಾಸಕರು, ಹಿರಿಯರು, ಮಾರ್ಗದರ್ಶಕರು ಇವರಿಗೆ ಯೋಗ ಸಮಿತಿಗಳ ವತಿಯಿಂದ ಗೌರವ ಸಮರ್ಪಣೆ. ಸದಾ ಗಂಗಾವತಿಯ ಸರ್ವ ಕಾರ್ಯಗಳಲ್ಲಿ ಮಾರ್ಗದರ್ಶನವನ್ನು ನೀಡತಕ್ಕಂಥ ಹಿರಿಯರು ಸನ್ಮಾನ್ಯ ಶ್ರೀ ಪರನ್ನ ಮುನುವಳ್ಳಿ ಸಾಹೇಬರವರಿಗೆ ಸರ್ವ ಯೋಗ ಸಮಿತಿಗಳ ವತಿಯಿಂದ ಗೌರವ ಸನ್ಮಾನ. ದಯಮಾಡಿ ವಿದ್ಯಾರ್ಥಿಗಳು ಯಾರು ಎದ್ದೇಳಬಾರದು, ಕೂತ್ಕೊಳ್ಬೇಕು. ಹಾಗೆ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ಶಿವರಾಮೇಗೌಡರು ಇವರಿಗೂ ಸಹಿತ ಯೋಗ ಸಮಿತಿಯ ವತಿಯಿಂದ ಸನ್ಮಾನ. ಯೋಗ ಸಮಿತಿಯ ಮುಖ್ಯಸ್ಥರು ಈ ಒಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಸನ್ಮಾನ್ಯ ಶ್ರೀ ಶಿವರಾಮೇಗೌಡರವರಿಗೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಸಹಯೋಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸ್ಫೂರ್ತಿ ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಬಸವರಾಜ್ ಸವಡಿ ಇವರಿಗೆ ಸನ್ಮಾನ. ಮಾನ್ಯ ದಯಮಾಡಿ ವಿದ್ಯಾರ್ಥಿಗಳು ಎದ್ದೇಳಬಾರದು, ಕೂತ್ಕೊಳ್ಬೇಕು ತಮ್ಮ ತಮ್ಮ ಸ್ಥಳಗಳಲ್ಲಿ. ಡಾಕ್ಟರ್ ಬಸವರಾಜ್ ಸವಡಿ ಅವರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರಿಗೆ ಸನ್ಮಾನ. ಮಾನ್ಯ ಅಧ್ಯಕ್ಷರು ಈ ಒಂದು ಯೋಗ ಬಳಗದ ವತಿಯಿಂದ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರಿಗೆ ಸನ್ಮಾನ. ಹಾಗೆ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಚೌಡ್ಕಿ ಅವರಿಗೆ ಒಂದು ಗೌರವ ಸನ್ಮಾನ. ಸನ್ಮಾನ್ಯ ಶ್ರೀ ರಮೇಶ್ ಚೌಡ್ಕಿ ಅವರು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ದಾನಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕೆ ಕಾಳಪ್ಪನವರು, ಶ್ರೀ ಕೆ ಮಹಾದೇವಪ್ಪನವರು, ಶ್ರೀಮತಿ ರೂಪಾರಾಣಿ ರಾಯಚೂರವರು, ಹಾಗೆ ಶ್ರೀ ಪ್ರಾಣೇಶ್ ಬಿಜಿ ಅವರು, ಹಾಗೆ ಮುಕ್ತಾರ್ ಅಹಮದ್ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ರೂಪಾರಾಣಿ ರಾಯಚೂರಿ ಅವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀಮತಿ ರೂಪಾರಾಣಿ ರಾಯಚೂರ್ ಅವರು. ಶ್ರೀ ಮುಕ್ತಾರ್ ಅಹಮದ್ ಪಾರಿವಾಳ ಸೇವೆಯನ್ನು ಒದಗಿಸಿದಂತ ಶ್ರೀ ಮುಕ್ತಾರ್ ಅಹಮದ್ ವೇದಿಕೆಗೆ ಆಗಮಿಸಬೇಕು. ದಯಮಾಡಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಾಗದಲ್ಲಿ ಆಸೀನರಾಗಬೇಕು. ಇದೀಗ ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಯೋಗ ನೃತ್ಯ ಪ್ರಸ್ತುತಪಡಿಸಲಿದ್ದಾರೆ. ಅವರು ಸಿದ್ಧತೆಯಲ್ಲಿ ಇರಬೇಕು. ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಆಡಿಯೋವನ್ನ ರೆಡಿ ಮಾಡ್ಕೊಳ್ಬೇಕು. ಸ್ಫೂರ್ತಿ ಕಾಲೇಜಿನ ಯೋಗ ಸಮಿತಿಯ ಯೋಗ ನೃತ್ಯದ ನಂತರ ರಂಗದೇ ಬಸಂತಿ ನೃತ್ಯ. ಈಗ ಯೋಗ ನೃತ್ಯ. ದಯವಿಟ್ಟು ಕಾಳರ ಸೇವೆ ಈಗ ಬೇಡ, ಇನ್ನ ಡಾನ್ಸ್ ಇದೆ. ಸ್ಫೂರ್ತಿ ಆಯುರ್ವೇದಿಕ್ ಕಾಲೇಜಿಂದ ಡಾನ್ಸ್ ಇದೆ, 3 ಒಳ್ಳೆ ನೃತ್ಯ ಇದೆ, ಯೋಗ ಡಾನ್ಸ್ ಇದೆ. ದಯವಿಟ್ಟು ಅದು ಕಾಳರ ಸೇವೆ ಬಂದ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಡಾನ್ಸ್ ನೋಡ್ಲಿಕ್ಕೆ ಮುಂದೆ ಬರಬೇಕು.
ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು. ತಮ್ಮ ಒಂದು ಯೋಗ ನೃತ್ಯವನ್ನ ಪ್ರಸ್ತುತಪಡಿಸಬೇಕು. ಬೇಗ ವೇದಿಕೆಗೆ ಆಗಮಿಸಬೇಕು. ತದನಂತರ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಪತಂಜಲಿ ಯೋಗ ಆಸನದಲ್ಲಿ ವಿಶ್ರಾಂತಿ ಮಾಡಿ. ಮಕರಾಸನದಲ್ಲಿ 30 ಸೆಕೆಂಡ್ಗಳ ಕಾಲ ಒಂದು ಆಸನ ಮಾಡಿದ ಮೇಲೆ ವಿಶ್ರಾಂತಿಯನ್ನು ಕೊಡಬೇಕು. ಮಕರಾಸನದಲ್ಲಿ ವಿಶ್ರಾಂತಿ. ಈಗ ಮುಂದಿನ ಆಸನ ಶಲ್ಭಾಸನ. ಈಗ ನಿಧಾನವಾಗಿ ಮತ್ತೆ ಕಾಲನ್ನು ಒಂದಕ್ಕೊಂದು ಸೇರಿಸಿ ಈಗ ನಿಮ್ಮ ಕೈಗಳನ್ನ, ಎರಡೂ ಕೈಗಳನ್ನ ತೊಡೆಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಕತ್ತು ಎದೆ ಭೂಮಿ ಮೇಲೆ ಇರಲಿ. ಕೇವಲ ಪಾದಗಳನ್ನ ಮಾತ್ರ 60 ಡಿಗ್ರಿ ಹಿಂದಕ್ಕೆ ಮೇಲಕ್ಕೆ ಎತ್ತಿ ನಿಧಾನವಾಗಿ 60 ಡಿಗ್ರಿ ಮೇಲಕ್ಕೆ ಉಸಿರು ತಗೊಳ್ತಾ ಶಲ್ಭಾಸನ. ನಿಧಾನವಾಗಿ ಬಿಡಿ. ಇದನ್ನ ಇನ್ನೊಂದು ಬಾರಿ ರಿಪೀಟ್ ಮಾಡೋಣ. ಮತ್ತೊಂದು ಸಲ ಇದನ್ನ 60 ಡಿಗ್ರಿವರೆಗೆ ಕೇವಲ ಪಾದವನ್ನ ತೊಡೆಯ ಸಮೇತ ಮೇಲಕ್ಕೆತ್ತಬೇಕು. ಮೇಲೆ ಅಪ್, ಮೇಲಕ್ಕೆತ್ತಿ ಉಸಿರು ಬಿಡ್ತಾ ನಿಧಾನವಾಗಿ ಮತ್ತೆ ಕೆಳಕ್ಕೆ ಬನ್ನಿ. ಮೆಲ್ಲ ಮೆಲ್ಲನೆ. ಈಗ ಬೆನ್ನಿನ ಮೇಲೆ ಮಾಡುವಂತ ಆಸನಗಳ ಮಾಡೋಣ. ಎಲ್ಲರೂ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನಿಮ್ಮ ಬಲಗಡೆ ಒರಳಿ ಮಲ್ಕೊಳ್ಳಿ. ಈಗ ಮೊದಲಿಗೆ ಮಾಡೋಣ. ಕಾಲು ನೇರವಾಗಿ ಚಾಚಿ 3 ಬಾರಿ ದೀರ್ಘ ಉಸಿರು ತಗೊಳ್ಳಿ. ಕೈಗಳೆರಡು ತೊಡೆಯ ಪಕ್ಕದಲ್ಲಿರಲಿ. ಈಗ 3 ದೀರ್ಘ ಉಸಿರು ತಗೊಳ್ಳಿ. ಮುಂದಿನ ಆಸನ ಸೇತುಬಂಧ ಆಸನ. ಈಗ ನಿಧಾನವಾಗಿ 2 ಪಾದಗಳನ್ನ ನಿತಂಬದ ಕಡೆ ತಗೊಂಬನ್ನಿ. ನಿಮ್ಮ 2 ಕೈಗಳ ಸಹಾಯದಿಂದ ಹಿಂಬಡಿಯನ್ನು ಹಿಡ್ಕೊಂಡು ಬ್ರಿಡ್ಜ್ ಫೋರ್ಸ್, ಒಂದು ಬ್ರಿಡ್ಜ್ ತರ ಮೇಲೆ ಕೆತ್ತಬೇಕು. ಬ್ರಿಡ್ಜ್ ಫೋರ್ಸ್ ಯಾರಿಗೆ ಗೊತ್ತಿಲ್ಲ ಅವರು ವೇದಿಕೆ ಮೇಲೆ ಇರುವಂತಹ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಸಾಧಕರನ್ನ ಗಮನಿಸ್ತಾ ಮಾಡಬೇಕು. ಒಂದು ಬ್ರಿಡ್ಜ್ ತರ ಬ್ರಿಡ್ಜ್ ಫೋರ್ಸ್ ಒಂದು 30 ಸೆಕೆಂಡ್ಸ್ ಈ ಆಸನದಲ್ಲಿ ನಿಲ್ಲಬೇಕು. ಕೈಯಿಂದ 2 ಕೈಗಳಿಂದ 2 ಹಿಪ್ಪಡಿಗಳನ್ನ ಹಿಡ್ಕೊಳ್ಳಿ. ಸೊಂಟದ ಭಾಗವನ್ನ ಮೇಲಕ್ಕೆತ್ತಿ ಉಸಿರಾಟವನ್ನ ಮಾಡಿ. ಈಗ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಈಗ ಕಾಲ್ ಚಾಚಿ. ಈಗ ಕೈಯನ್ನ 2 ಕೈಯನ್ನ ನಿಮ್ಮ ತಲೆ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ತಲೆ ಹಿಂಭಾಗದಲ್ಲಿ ಒಂದಕ್ಕೊಂದು ಲಾಕ್ ಮಾಡ್ಕೊಳ್ಳಿ ಅಥವಾ ತಲೆ ಹಿಂಭಾಗದಲ್ಲಿ ಕೈ ಇಟ್ಕೊಂಡು ಈಗ ಮಾಡೋಣ ಉತ್ಥಾನ ಪಾದಾಸನ. ನಿಧಾನವಾಗಿ 2 ಪಾದಗಳನ್ನ ನಿಧಾನವಾಗಿ 30 ಡಿಗ್ರಿ ಮೇಲೆ ಎತ್ತಬೇಕು. 30 ಡಿಗ್ರಿ ಅಪ್. ಉಸಿರಾಟ ನಾರ್ಮಲ್ ಸ್ಥಿತಿಯಲ್ಲಿರಲಿ. ಹೊಟ್ಟೆ ಬಜ್ಜುಗೆ, ಉದರದ ಸಮಸ್ಯೆಗಳಿಗೆ ಮತ್ತು ಬೆನ್ನು ನೋವಿಗೆ ಅದ್ಭುತ ಆಸನ ಉತ್ಥಾನ ಪಾದಾಸನ. ನಿಧಾನವಾಗಿ ಮೆಲ್ಲ ಮೆಲ್ಲನೆ ಪಾದವನ್ನ ನೆಲಕ್ಕೆ ಸ್ಪರ್ಶಿಸಿ. ಈಗ 3 ಬಾರಿ ದೀರ್ಘ ಉಸಿರು ತಗೊಳ್ಳಿ. ಒಂದು ಆಸನದ ನಂತರ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇರ್ತದೆ. ನಮ್ಮ ರಕ್ತದ ಪರಿಚಲನೆ ನಾರ್ಮಲ್ ಆಗಬೇಕು. ಉಸಿರಾಟದ ಕ್ರಿಯೆ ನಾರ್ಮಲ್ ಸ್ಥಿತಿಗೆ ಬಂದ ಮೇಲೆ ಮುಂದಿನ ಆಸನ. ಈಗ ಮಾಡೋಣ ಅರ್ಧ ಆಲಾಸನ. ನಿಮ್ಮ 2 ಪಾದಗಳನ್ನ ನೇರವಾಗಿ ನಿತಂಬದಿಂದ ಮೇಲೆ ಕೊತ್ತಿ 90 ಡಿಗ್ರಿ ಬರಬೇಕು. ನಿಮ್ಮ ಕೈಗಳೆರಡು ತೊಡೆಯ ಪಕ್ಕದಲ್ಲಿರಲಿ. ಉಸಿರಾಟದ ಕಡೆ ಗಮನ ಕೊಡಿ. ನಿಮ್ಮ ಆಸನದ ಸಮತೋಲನವನ್ನು ಕಾಪಾಡಬೇಕು. 2 ಪಾದಗಳು ಆಕಾಶವನ್ನು ನೋಡ್ತಿರ್ಲಿ. ಸೊಂಟದಿಂದ ನೇರವಾಗಿರ್ಲಿ. ಅರ್ಧ ಆಲಾಸನ. ದೇಹದ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡ್ತಾ ಈ ಅದ್ಭುತದ ಆಸನವನ್ನು ಮಾಡ್ತಾ ನಿಧಾನವಾಗಿ ಮೆಲ್ಲ ಮೆಲ್ಲನೆ 60, 30, 15, 10, 5 ರಿಲ್ಯಾಕ್ಸ್.
ಈಗ ನಾವು ಮಾಡೋಣ ಮುಂದಿನ ಆಸನ ಪವನ ಮುಕ್ತಾಸನ. ನಮ್ಮ ಗ್ಯಾಸ್ ಟ್ರಬಲ್ಗೆ ಅದ್ಭುತ ಆಸನ. 2 ಕಾಲುಗಳನ್ನು ಮಡಚಿ 2 ಕೈಗಳಿಂದ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಕತ್ತು ಮತ್ತು ಎದೆಗೆ ಕತ್ತನ್ನ ಎದೆ ಕಡೆ 2 ಮಂಡಿಗಳ ಮಧ್ಯ ಸ್ಪರ್ಶ ಮಾಡಬೇಕು. ಪವನ ಮುಕ್ತಾಸನ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಸೊಂಟ ನೋವಿಗೆ, ಉದರದ ಸಮಸ್ಯೆಗಳಿಗೆ, ಹೊಟ್ಟೆ ಪಜ್ಜಿಗೆ ಅದ್ಭುತ ಆಸನ ಪವನ ಮುಕ್ತಾಸನ. ರಿಲ್ಯಾಕ್ಸ್. ನಿಧಾನವಾಗಿ ನಾರ್ಮಲ್ ಸ್ಥಿತಿಗೆ ಬಂದು ಅದ್ಭುತವಾದಂತ ಆಸನ. ಮುಂದಿನ ಆಸನ ಶವಾಸನದಲ್ಲಿ ವಿಶ್ರಾಂತಿ. ಕಾಲಿನಲ್ಲಿ ಸ್ವಲ್ಪ ಅಂತರ ಇರಲಿ. ಕೈಗಳೆರಡು ತೊಡೆಯ ಪಕ್ಕದಲ್ಲಿರಲಿ. ಕಣ್ಣುಗಳನ್ನು ಹಗೂರವಾಗಿ ಮುಚ್ಚಿ ಈಗ ನಿಮ್ಮ ಗಮನ ಇಡೀ ದೇಹದ ಮೇಲೆ ಗಮನ ಕೊಡ್ತಾ ಮಾಡಬೇಕು. ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಬೇಕು. ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು, ಶಿಕ್ಷಕರಾದವರು ಅದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಆಯುಷ ಇಲಾಖೆ ಪ್ರಸ್ತುತಪಡಿರುವಂತ 45 ನಿಮಿಷದ ಈ ಪ್ರೋಟೋಕಾಲ್ ಅನ್ನ ಬಹಳ ಶಿಸ್ತಿನಿಂದ ಮಾಡಬೇಕು. ಯಾಕಂದ್ರೆ ಸ್ಫೂರ್ತಿ ಆಯುರ್ವೇದಿಕ್ ಕಾಲೇಜಿನವರು ಆಯೋಜಿಸಿರುವಂತ ಈ ಅದ್ಭುತವಾದಂತ ಮತ್ತು ಎಲ್ಲ ಯೋಗ ಧ್ಯಾನದ ಒಂದು ಬಳಗದವರು ಮಾಡಿರುವಂತ ಕಾರ್ಯಕ್ರಮ ಕೇವಲ 15-20 ನಿಮಿಷದಲ್ಲಿ ಇದು ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಇದನ್ನ ಮಾಡಬೇಕು. ಈಗ ಶವಾಸನದಲ್ಲಿ ವಿಶ್ರಾಂತಿ ಮಾಡಿಕೊಳ್ಳಿ. ಮೂವತ್ತು ಸೆಕೆಂಡ್ಗಳ ಕಾಲ ಪಾದದ ಬೆರಳಿನಿಂದ ಹಿಡ್ಕೊಂಡು ತಲೆಯ ಮಧ್ಯಭಾಗದವರೆಗೆ ನಿಮ್ಮ ಇಡೀ ಶರೀರವನ್ನು ಗಮನಿಸ್ತಾ, ದೇಹದಲ್ಲಾಗಿರುವಂತಹ ಬದಲಾವಣೆಗಳನ್ನು ಗಮನಿಸ್ತಾ, ಎಲ್ಲ ಆಸನಗಳ ಮುಗಿದ ಮೇಲೆ ರಕ್ತದ ಒಂದು ಪರಿಚಲನ ನಾರ್ಮಲ್ ಸ್ಥಿತಿಗೆ ಬರಬೇಕು. ಉಸಿರಾಟದ ಕ್ರಿಯೆ ಸಮಸ್ಥಿತಿಗೆ ಬರಬೇಕು. ದೇಹದ ಸಮತೋಲನಗೊಳ್ಳಬೇಕು ಮತ್ತು ಮುಖದಲ್ಲಿ ಮಂದಹಾಸ ಇರಬೇಕು. ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಮಾಡಬೇಕು. ದಯವಿಟ್ಟು ಶಿಕ್ಷಕರು ಅವರನ್ನ ಗಮನ ಹರಿಸಿ ಶಿಸ್ತಿನಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಈಗ ನಿಧಾನವಾಗಿ 2 ಕೈಗಳ ಕಾಲನ್ನು ಸ್ವಲ್ಪ ಸಡಿಲಗೊಳಿಸಿ, ಕೈಗಳನ್ನು ಸ್ವಲ್ಪ ಸಡಿಲಗೊಳಿಸಿ, ದೇಹವನ್ನು ಸ್ವಲ್ಪ ಮೂಮೆಂಟ್ ಮಾಡಿಕೊಂಡು ಕತ್ತಿನ ಭಾಗವನ್ನು ಸಡಿಲಗೊಳಿಸಿ ಈಗ 2 ಕೈಗಳಿಂದ ಮೇಲೆ ಕೊಯ್ದು ಅಂಗೈಯಿಂದ 2 ಕೈಗಳಿಂದ ಸ್ಪರ್ಶ ಮಾಡಿ ಕಣ್ಣು ಮತ್ತು ಮುಖಂಡದ ಮೇಲೆ ಸ್ಪರ್ಶ ಮಾಡಬೇಕು. ನಿಮ್ಮದೇ ಆದಂತ ಹಸ್ತರೇಖೆಯನ್ನು ಗಮನಿಸ್ತಾ ಈಗ ಶವಾಸನದಿಂದ ಹೊರಗೆ ಬರುವಂತ ಸಮಯ. ಬಲಕ್ಕೆ ಹೊರಳಿ, ನಿಮ್ಮ ಬಲಕ್ಕೆ ಹೊರಳಿ. ನಿಧಾನವಾಗಿ ಎಡಗೈ ಸಾಯದಿಂದ ಎದ್ದು ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು, ಯೋಗ ಅಂದ್ರೆ ಒಂದು ಶಿಸ್ತು. ದಯವಿಟ್ಟು ಎಲ್ಲರೂ ನಮ್ಮ ಕಡೆ ಗಮನ ಕೊಡಿ. ಬೋಲ ಭಾರತ್ ಮಾತಾ ಕಿ ವಂದೇ. ನೋಡಿ, ಜನಪ್ರತಿನಿಧಿಗಳಿಗೆ ಸಮಯ ಸಿಗಲ್ಲ. ಆದರೂ ಸಹಿತ ಮಾಜಿ ಶಾಸಕರಾದ ಪರಣ್ಣ ಮುನ್ವಳಿಯವರು ಮತ್ತು ಜನಪ್ರಿಯ ಶಾಸಕರಾದ ಜನಾರ್ದನ್ ರೆಡ್ಡಿಯವರು ಮತ್ತು ಎಸ್ ಬಿ ಸವಡಿಯವರು ಇವರೆಲ್ಲರೂ ಭಾಗವಹಿಸುವುದು ನಮ್ಮ ಸೌಭಾಗ್ಯ. ಅವ್ರಿಗೆ ಸಮಯನೇ ಇರೋದಿಲ್ಲ. ಅಂಥದ್ರಲ್ಲಿ ನಮ್ಮ ಎದುರುಗಡೆ ಕೂತ್ಕೊಂಡು ಈ ಒಂದು ಪ್ರೋಟೋಕಾಲ್ ಅನ್ನು ಅವ್ರು ಮಾಡುವಾಗ ನಾವು ಗೌರವ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಮತ್ತೊಮ್ಮೆ ಆ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಈಗ ಪ್ರಾಣಾಯಾಮದ ಸಮಯ. ಮೊದಲಿಗೆ ನಿಮ್ಮ ಆಸನವನ್ನು ಸ್ಥಿರಗೊಳಿಸಿ ಬಲಪಾದವನ್ನ ಎಡತೊಡೆಯ ಮೇಲೆ ಕೂತ್ಕೊಳ್ಳಿ. 3 ಸುತ್ತು ಮಾಡ್ತೀವಿ ಇದನ್ನು, ಕಪಾಲ ಭಾತಿಯನ್ನ. ಕಪಾಲ ಅಂದ್ರೆ ಅಣೆ, ಭಾತಿ ಅಂದ್ರೆ ಕಾಂತಿ. ಯಾರು ಕಪಾಲ ಭಾತಿಯನ್ನ ಮಾಡ್ತಾರೆ ಮುಖದಲ್ಲಿ ಕಾಂತಿ ಬರ್ತದೆ, ತೇಜಸ್ಸು ಬರ್ತದೆ.
ಸೊ ದಿನಕ್ಕೆ ನಾನು ಆರಂಭ ಮಾಡ್ತೀನಿ, ಯಾರು ಮಾಡಬೇಡಿ. ಕಪಾಲಭಾತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಮತ್ತೆ ಮಾಡೋಣ. ಕಪಾಲಭಾತಿಯನ್ನ ಯಾರು ಗೊತ್ತಿಲ್ಲ, ಮೊದಲು ಆರಂಭ ಮಾಡೋದಂದ್ರೆ ಮೊದಲು ಅವ್ರು ಏನ್ ಮಾಡ್ಬೇಕಂದ್ರೆ ಎಡಬಳಿಯನ್ನ ಮೂಗಿನಿಂದಲ ತಂದು ನಿಮ್ಮ ಬಲಗೈಯನ್ನ ನಾಭಿ ಹತ್ರ ಇಟ್ಕೊಂಡು ಒಂದ್ಸಲ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಈ ತರ ಮೊದಲು 30, 50, 80, ಈ ತರ 100, ಹೀಗೆ ಒಂದು ದಿನಕ್ಕೆ ಮಿನಿಮಮ್ ಆಗಿ 300, ಮ್ಯಾಕ್ಸಿಮಮ್ ಆಗಿ 600ರಿಂದ 1000 ಕಪಾಲಭಾತಿ ಮಾಡಿದರೆ ನಮ್ಮ ಹೊಟ್ಟೆ ಬಜ್ಜು ಕಡಿಮೆ ಆಗುತ್ತೆ, ರಕ್ತದ ಒತ್ತಡ ಕಡಿಮೆ ಆಗುತ್ತೆ, ಸಕ್ಕರೆ ರೋಗ ನಿಯಂತ್ರಣಕ್ಕೆ ಬರ್ತದೆ. ಆದರೆ ಯಾರಿಗೆ ರಕ್ತದ ಒತ್ತಡ ಇದೆ, ಯಾರಿಗೆ ವಾಲ್ವುಲಾರ್ ಸಮಸ್ಯೆ ಇದೆ, ಯಾರು ಸ್ಟಂಟ್ ಹಾಕ್ಸಿದಿರಿ, ಯಾರಿಗೆ ಹೃದಯದ ಸಮಸ್ಯೆ ಇದೆ, ಮತ್ತೆ ಗರ್ಭಿಣಿ ಹೆಣ್ಮಕ್ಳು, ಇವರೆಲ್ಲರೂ ಇದನ್ನ ಮಾಡಬಾರ್ದು. ಯೋಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇದನ್ನು ಮಾಡಬೇಕು. ಈಗ ಮೊದಲ ಸುತ್ತನ್ನು ಆರಂಭ ಮಾಡೋಣ. ಅದು ಅಪಾನ ವಾಯು ಮುದ್ರೆಯೊಂದಿಗೆ ಮಧ್ಯದ ಬೆರಳು ಮತ್ತು ಉಂಗರ ಬೆರಳು, ಹೆಬ್ಬೆರಳನ್ನ, ಈ 3 ಬೆರಳನ್ನ ಟಚ್ ಮಾಡಿ ನಿಮ್ಮ ಮಂಡೆ ಮೇಲೆ ಇಟ್ಕೊಳ್ಳಿ. ಅಪಾನ ಮುದ್ರೆ 2 ಮಂಡೆ ಮೇಲೆ ಇಟ್ಕೊಳ್ಳಿ. ಈಗ ಹಗುರವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಗಮನ ಹೊಟ್ಟೆ ಮೇಲೆ ಇರಲಿ. ಈಗ 30 ಕಪಾಲಭಾತಿ ಆರಂಭ ಮಾಡಿ. ಸ್ಟಾರ್ಟ್. ಮುಖದಲ್ಲಿ ಮಂದಹಾಸ ಇರಲಿ. ಸರ್ವ ರೋಗಕ್ಕೂ ಸಂಜೀವಿನಿ ಕಪಾಲಭಾತಿ. ಉಸಿರನ್ನು ಹೊರಗೆ ಹಾಕುವಂತ ನಾಭಿಯಿಂದ ನಾಸಿಕದವರೆಗೆ ನಿಲ್ಲಿಸಿ. ಮುದ್ರೆಯನ್ನು ಸರಿಲ್ ಮಾಡಿ 30 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಮಾಡಿ 3 ದೀರ್ಘ ಉಸಿರು ತಗೊಳ್ಳಿ. ಈಗ 3 ದೀರ್ಘ ಉಸಿರು ತಗೊಳ್ಳಿ. ಕಪಾಲಭಾತಿಯ 2ನೇ ರೌಂಡು. ಈ ಅಪಾನ ಮುದ್ರೆಗೆ ವಾಯು ಮುದ್ರೆಯನ್ನು ಸೇರಿಸಬೇಕು. ಈ ಅಪಾನ ಮುದ್ರೆಗೆ ತೋರು ಬೆರಳನ್ನ ಸೇರಿಸಬೇಕು. ತೋರು ಬೆರಳನ್ನ ಸೇರಿಸಿ 2 ಮಂಡೆ ಮೇಲೆ ಇಟ್ಟುಕೊಂಡು ಈಗ ಕಣ್ಣನ್ನ ಮುಚ್ಚಿ ಈಗ ಹೃದಯದ ಮೇಲೆ, ಎದೆ ಮೇಲೆ ಗಮನ ಕೊಟ್ಟು ಮಾಡಿ. ಅಪಾನ ವಾಯು ಮುದ್ರೆಯೊಂದಿಗೆ 30 ಕಪಾಲಭಾತಿ ಆರಂಭ ಮಾಡಿ. ಮುಂದುವರಿಸಿ ಹಾಗೆ. ಹೃದಯದ ಸಮಸ್ಯೆಗಳಿಗೆ ನರಮಂಡಲದ ಸಮಸ್ಯೆಗೆ, ಚರ್ಮದ ಕಾಂತಿಗೆ ಕಪಾಲಭಾತಿ ಪ್ರಾಣಾಯಾಮ. ನಿಲ್ಲಿಸಿ. ಈಗ 3 ದೀರ್ಘ ಉಸಿರು ತಗೊಳ್ಳಿ. ಮುದ್ರೆಯನ್ನು ರಿಲೀಸ್ ಮಾಡಿಕೊಂಡು ಈಗ 3ನೇ ಸುತ್ತಿಗೆ ಹೋಗೋದಕ್ಕಿಂತ ಮುಂಚೆ 3 ಬಾರಿ ದೀರ್ಘ ಉಸಿರು. ಈಗ ಮೇರುದಂಡ ಮುದ್ರೆ. 4 ಬೆರಳುಗಳನ್ನ ಅಂಗೈಗೆ ಒಂದಕ್ಕೊಂದು ಅಂಗೈ ಮಧ್ಯದಲ್ಲಿ ಇಟ್ಟುಕೊಂಡು ಹೆಬ್ಬೆರಳು ಮೇಲ್ಮುಖವಾಗಿರಲಿ. ಮೇರುದಂಡ ಮುದ್ರೆಯೊಂದಿಗೆ
ಈಗ ಕಪಾಲಭಾತಿ. ಎರಡು ಕೈಯಿಂದ ಎರಡು ಮಂಡೆಗಳನ್ನು ಇಟ್ಕೊಡಿ. 4 ಬೆರಳುಗಳು ನಮ್ಮ ಅಂಗೈಗೆ ಸ್ಪರ್ಶ ಆಗಿರಲಿ, ಹೆಬ್ಬೆರಳು ಮೇಲ್ಮುಖವಾಗಿರಲಿ, ಬೆನ್ನು ಕತ್ತು ನೇರವಾಗಿಡ್ತಾ 3ನೇ ಸುತ್ತಿನ ಕಪಾಲಭಾತಿ ಆರಂಭಿಸಿ. ನಿಲ್ಲಿಸಿ ಮಂಡೆ ಮೇಲೆ ಕೈ ಇಟ್ಕೊಂಡು 3 ದೀರ್ಘ ಉಸಿರು ತಗೊಳ್ಳಿ. ಮುಂದಿನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ. ಎಡಗೈಯಲ್ಲಿ ಪ್ರಾಣ ಮುದ್ರೆ, ಕೊನೆಯ 2 ಬೆರಳುಗಳು ಎಡಗೈಯಲ್ಲಿ ಪ್ರಾಣ ಮುದ್ರೆ, ಬಲಗೈಯಲ್ಲಿ ಮಧ್ಯದ ಬೆರಳು ತೋರು ಬೆರಳನ್ನ ಹಣೆ ಮಧ್ಯೆ ಇಟ್ಕೊಳ್ಳಿ. ಈಗ ಹಗುರವಾಗಿ ಕಣ್ಮುಚ್ಚಿ ಅನುಲೋಮ ವಿಲೋಮ. ಬಲವಳೆ ಮುಚ್ಚಿ ಎಡವಳಿಯಿಂದ ಉಸಿರಾಟ ಮಾಡಿ 2 ಸೆಕೆಂಡ್ ತಗೋಬೇಕು. ಎಡವಳಿಯನ್ನು ಮುಚ್ಚಿ ಬಲಗಡೆ ಬಿಡಬೇಕು. ಮತ್ತೆ ಬಲಗಡೆಯಿಂದ ತಗೋಬೇಕು 2.5 ಸೆಕೆಂಡ್. ಬಲವಳಿಯನ್ನು ಮುಚ್ಚಬೇಕು, ಎಡನಾಸಿಕದಿಂದ ಬಿಡಬೇಕು. ಇದು 1 ಸುತ್ತು. ಎಡಗೈಯಲ್ಲಿ ಪ್ರಾಣ ಮುದ್ರೆ, ಬಲಗೈಯಲ್ಲಿ ವಿಷ್ಣು ಮುದ್ರೆ ಅಥವಾ ಮಧ್ಯದ ಬೆರಳು ಮತ್ತು ತೋರು ಬೆರಳನ್ನ ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರದ ಮೇಲೆ ಸ್ಪರ್ಶ ಮಾಡಿ, ಬಲಗೈ ಹೆಬ್ಬೆರಳನ್ನ ಬಲವಳ್ಳಿ ಮೇಲೆ, ಎಡಗೈಯಲ್ಲಿ ಉಂಗುರ ಬೆರಳನ್ನ ಆಪರೇಟ್ ಮಾಡ್ತಾ 2.5 ಸೆಕೆಂಡ್ ಎಡವಳ್ಳಿಯಿಂದ ತಗೋಬೇಕು, ಬಲಗಡೆ ಬಿಡಬೇಕು, ಬಲವಳ್ಳಿಯಿಂದ ತಗೊಂಡು ಎಡಗಡೆ ಬಿಡಬೇಕು. 1 ಸುತ್ತು 10 ಸೆಕೆಂಡ್ ಆಗುತ್ತೆ. ಆಳವಾಗಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ತನುಮನ ಶಾಂತತೆಗಾಗಿ, ಅಷ್ಟಚಕ್ರಗಳ ಕ್ರಿಯಾಶೀಲತೆಗೆ, ನಾಡಿಗಳ ಶುದ್ಧೀಕರಣಕ್ಕೆ, ಹೃದಯದ ಸಮಸ್ಯೆಗಳಿಗೆ, ನಿದ್ರಾಹೀನತೆಗೆ, ಮಾನಸಿಕ ಒತ್ತಡಕ್ಕೆ, $72,10,210 ನರನಾಡಿಗಳ ಕ್ರಿಯಾಶೀಲತೆಗೆ, ಪಂಚತತ್ವಗಳ ಸಮತೋಲನೆಗೆ, ಪಂಚ ಮಾಭೂತಗಳ ಸಮಲೋಲನೆಗೆ, ಪಂಚಕೋಶಗಳ ಕ್ರಿಯಾಶೀಲತೆಗೆ ಅನುಲೋಮ ವಿಲೋಮ. ಮೂಲಾಧಾರ ಚಕ್ರದಿಂದ ಆರಂಭವಾದಂತದ್ದು ಪ್ರಾಣಶಕ್ತಿ ಮೇಲ್ಮುಖವಾಗಿ ಹರಿತದೆ. ಅದು ಮೂಲಾಧಾರ ಚಕ್ರ, ಬೆನ್ನಿನ ಕೆಳಭಾಗದ ಸ್ವಾದಿಷ್ಠಾನ ಚಕ್ರ, ನಾಭಿ ಹತ್ರ ಇರತಕ್ಕಂಥ ಮಣಿಪುರ ಚಕ್ರ, ಬೆನ್ನಿನ ಮಧ್ಯಭಾಗ ಇರತಕ್ಕಂಥ ಅನಾಥ ಚಕ್ರ, ಗಂಟಲಿನ ಮಧ್ಯದಲ್ಲಿರ್ತಕ್ಕಂಥ ವಿಶುದ್ಧಿ ಚಕ್ರ ಮತ್ತು ಹಣೆಯ ಮಧ್ಯದಲ್ಲಿರ್ತಕ್ಕಂಥ ಆಜ್ಞಾ ಚಕ್ರ, ತಲೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರ. ಈ 7 ಚಕ್ರಗಳ ಕ್ರಿಯಾಶೀಲತೆ ಮತ್ತು ನಾಡಿಗಳ ಪ್ರವಾಹ. 2.5 ಸೆಕೆಂಡ್ ತಗೋಬೇಕು, 2.5 ಸೆಕೆಂಡ್ ಬಿಡಬೇಕು. ಅನುಲೋಮ ವಿಲೋಮ ಅಥವಾ ನಾಡಿಗಳ ಶುದ್ಧೀಕರಣ, ನಾಡಿ ಶೋಧನ ಪ್ರಾಣಾಯಾಮ. ನಿತ್ಯ ಇದನ್ನು 10 ನಿಮಿಷ ಮಾಡಬೇಕು. ಪ್ರೋಟೋಕಾಲ್ ಪ್ರಕಾರ 2 ರಿಂದ 3 ನಿಮಿಷ ಮಾಡಬೇಕು. ಆರಂಭ ಮಾಡುವಾಗ ಎಡವಳಿಯಿಂದ ಮಾಡಿರ್ತೀವಿ, ಬಿಡುವಾಗ ಎಡವಳಿಯಿಂದ ಬಿಡಬೇಕು. ಕಣ್ಣನ್ನು ಓಪನ್ ಮಾಡಿ. ಈಗ ಮುಂದಿನ ಪ್ರಾಣಾಯಾಮ ಶೀತಲಿಂಗ್ ಪ್ರಾಣಾಯಾಮ. ನಾಲಿಗೆಯನ್ನು ಸುಳ್ಳಿ ಸುತ್ತಬೇಕು, ಉಸಿರು ತಗೋಬೇಕು, ಮೂಗಿಲಿಂದ ಬಿಡಬೇಕು.
ರಿಲ್ಯಾಕ್ಸ್. ರಕ್ತದ ಒತ್ತಡ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿದ್ರಾಹೀನತೆಗೆ ಅದ್ಭುತವಾದಂಥದ್ದು ಶೀತಲಿ ಪ್ರಾಣಾಯಾಮ. ದೇಹದ ಉಷ್ಣತೆಯನ್ನು ಸಮತೋಲನ ತರತಕ್ಕಂಥ ಒಂದು ಶೀತಲಿ ಪ್ರಾಣಾಯಾಮ. ಈಗ ಕೊನೆಯ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಎಲ್ಲರೂ ನಿಮ್ಮ ಹೆಬ್ಬೆರಳಿನಿಂದ ಕಿವಿ ಆಲೆಗಳನ್ನು ಮುಚ್ಚಿ ನಿಮ್ಮ 3 ಬೆರಳುಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ತೋರು ಬೆರಳನ್ನು ಹಣೆ ಮೇಲೆ ಇಟ್ಕೊಂಡು ನಮ್ಮ ಪಕ್ಕದಲ್ಲಿಯ ಸಾಧಕರನ್ನು ಗಮನಿಸ್ತಾ ಭ್ರಾಮರಿ ಮಾಡೋಣ. ಉಸಿರು ತಗೊಳ್ಳಿ. 3 ಬಾರಿ ಭ್ರಾಮರಿ ಪ್ರಾಣಾಯಾಮ ಆರಂಭ ಮಾಡಿ. ನಿಲ್ಲಿಸಿ. ನಿಧಾನವಾಗಿ ನಿಮ್ಮ ಬೆರಳುಗಳಿಂದ ನಿಮ್ಮ ಅಂಗೈಗಳನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಕೊನೆಯ ಹಂತದ್ದು. ಇದುವರೆಗೆ 40 ನಿಮಿಷಗಳ ಕಾಲ ಕೊನೆಯ ಹಂತದ್ದು ಧ್ಯಾನದ ಪ್ರಕ್ರಿಯೆನ ನಮ್ಮ ಆರ್ಟ್ ಆಫ್ ಲಿವಿಂಗಿನ ಗುರುಗಳಾಗಿರುವಂತಹ ಶಾಂತವೀರ ಸ್ವಾಮಿಗಳು ಆ ಧ್ಯಾನವನ್ನ 5 ನಿಮಿಷ ಮಾಡಿಸಿ ಈ ಕಾರ್ಯಕ್ರಮವನ್ನ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಅಂದಾಳ್ ಅವರಿಗೆ. ಎಲ್ಲರೂ ಕಣ್ಣು ಮುಚ್ಚಿಬಿಡಿ, ಚಿನ್ಮುದ್ರೆಯನ್ನ ಹಾಕಿ ತೊಡೆ ಮೇಲೆ ಇಟ್ಕೊಳ್ಳಿ. ಸುಖಾಸನದಲ್ಲಿ ಆರಾಮಾಗಿ ಕುತ್ಕೊಳ್ಳೋಣ. ಧ್ಯಾನಕ್ಕೆ ಹೋಗೋಣ. ಕಣ್ಣು ಮುಚ್ಚಿಬಿಡಿ. ಆಳವಾದ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೊರಗಡೆ ಹಾಕುತ್ತಾ ನಿಮ್ಮ ಒಳ ಮನಸ್ಸಿನಿಂದ ಆ ಉಸಿರನ್ನೇ ಗಮನಿಸುತ್ತಾ ಹಾಗೆ ಕುತ್ಕೊಳ್ಳಿ. ಪ್ರತಿಯೊಂದು ಉಸಿರು ನಮಗೆ ಶಕ್ತಿಯನ್ನು ಕೊಡುತ್ತೆ. ಪ್ರತಿಯೊಂದು ಉಸಿರು ನಿಧಾನವಾಗಿ ಹೊರಗಡೆ ಹಾಕಿದಾಗ ನಮ್ಮ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ. ಶರೀರಕ್ಕೆ ಹೇಗೆ ಆಹಾರ ಪೌಷ್ಟಿಕಾಂಶ ಶಕ್ತಿ ಕೊಡುತ್ತೆ, ನಮ್ಮ ಆತ್ಮಕ್ಕೆ ಧ್ಯಾನ ಶಕ್ತಿ ಕೊಡುತ್ತೆ. ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಹೊರಗಡೆ ಹಾಕುತ್ತಾ ನಿಮ್ಮ ಅಂತರ್ಮನಸ್ಸಿನ ಸಂತೋಷ ಭಾವದಿಂದ ಆ ಒಳಗಿನ ಉಸಿರನ್ನು ಮಾತ್ರ ಗಮನಿಸಿಕೊಳ್ಳುತ್ತಾ ಹಾಗೆ ಮುಂದುವರಿಸಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.